ರೆಡಿ 1 2 3 ಸ್ಟಾರ್ಟ್. ಮಾರ್ಕೆಟ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಮಹಾನಗರ ಪಾಲಿಕೆ ಹೊಸ ಕಾರ್ಯಾಲಯದಲ್ಲಿ ದಿನಾಂಕ 3/11/2011 12:40 ಗಂಟೆಯ ಸುಮಾರಿಗೆ ಬೆಳಗಾವಿ ಶಹಾಪುರದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ದಿನದಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಕರ್ನಾಟಕ ರಾಜ್ಯೋತ್ಸವಕ್ಕೆ ವಿರೋಧ ವ್ಯಕ್ತಪಡಿಸಿ ಕರಾಳ ದಿನಾಚರಣೆಯನ್ನು ಆಚರಿಸುತ್ತಿರುವಾಗ ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ರವರು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಕರಾಳ ದಿನಾಚರಣೆಯಲ್ಲಿ ಭಾಗವಹಿಸಿ ಕರ್ನಾಟಕ ಸರ್ಕಾರಕ್ಕೆ ಅವಮಾನ ಪಡಿಸುತ್ತಾರೆಂದು ಆರೋಪಿತರು ಗುಂಪು ಕಟ್ಟಿಕೊಂಡು ಬೇಕಾಯ್ದಶೀರ ಮಂಡಳಿಯಾಗಿ ಮೆರವಣಿಗೆಯ ಮುಖಾಂತರ ಮರಾಠಿ ಹಾಗೂ ಕನ್ನಡ ಭಾಷೆಯ ಜನರ ನಡುವಿನ ಭಾವೈಕ್ಯತೆಗೆ ಭಂಗವನ್ನುಂಟು ಮಾಡಿ ಬೆಳಗಾವಿ ಶಹರದಲ್ಲಿ ಭಾಷಾವಾರು ಗಲಭೆಯನ್ನುಂಟು ಮಾಡುವ ಉದ್ದೇಶದಿಂದ ಮರಾಠಿ ಭಾಷಿಕರ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಬಂದು ಮಹಾನಗರ ಪಾಲಿಕೆಯ ಬಂದೋಬಸ್ತ್ ಕರ್ತವ್ಯಕ್ಕೆ ಇದ್ದ ಫಿರ್ಯಾದಿ ಮತ್ತು ಚಾಸ 9ರಿಂದ 17ರವರನ್ನು ಎಳೆದಾಡಿ ನೂಕಿ ಅವರ ಕರ್ತವ್ಯಕ್ಕೆ ಅಡೆತಡೆ ಮಾಡಿ ಮಹಾನಗರ ಪಾಲಿಕೆಯ ಒಳಗಡೆ ನುಗ್ಗಿ ಮಹಾನಗರ ಸಭೆಯ ಕಾರ್ಯಾಲಯದಲ್ಲಿ ಕರ್ತವ್ಯದ ಮೇಲೆ ಇದ್ದ ಚಾಸ 4ರಿಂದ 8ರವರನ್ನು ಎಳೆದಾಡಿ ಹೊರಗಡೆ ಹಾಕಿ ಅವರ ಕರ್ತವ್ಯಕ್ಕೆ ಅಡೆತಡೆ ಮಾಡಿ ಮೇಯರ್ ಮತ್ತು ಉಪಮೇಯರ್ ಚೇಂಬರ್ಗಳ ಬಾಗಿಲ ಗಾಜು ಮತ್ತು ಟೇಬಲ್ ಮೇಲಿನ ಗಾಜುಗಳನ್ನು ಒಡೆದು ಟಿವಿ, ಕಂಪ್ಯೂಟರ್, ಇತರೆ ವಸ್ತುಗಳನ್ನು ಕಿತ್ತು ಒಗೆದು ಸಾರ್ವಜನಿಕ ಆಸ್ತಿಪಾಸ್ತಿ ನಾಶಪಡಿಸಿ ಸುಮಾರು 40,000ದಷ್ಟು ನುಕ್ಸಾನ್ ಪಡಿಸಿ ಅಪರಾಧ ಮಾಡಿರುತ್ತಾರೆಂದು ಚಾಸ 1ರವರು ದೂರನ್ನು ಸಲ್ಲಿಸಿದ್ದು ಇರುತ್ತದೆ. ಚಾಸ 1 ಮತ್ತು ಸಿಬ್ಬಂದಿ ಪೆಟ್ರೋಲಿಂಗ್ ಕರ್ತವ್ಯದಲ್ಲಿದ್ದಾಗ ಆರೋಪಿತರು ಘೋಷಣೆ ಕೂಗುತ್ತಾ ಬಂದು ಮಹಾನಗರ ಪಾಲಿಕೆಯ ಕಚೇರಿಗೆ ಬಂದು ಅಲ್ಲಿ ವಸ್ತುಗಳನ್ನು ಹಾನಿಪಡಿಸಿ ಮತ್ತು ಅವರಿಗೆ ಮತ್ತು ಪಾಲಿಕೆಯ ಸಿಬ್ಬಂದಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುತ್ತಾರೆ ಅಂತ ಇದ್ದು ಈಗಾಗಲೇ ಮೇಲೆ ಹೇಳಿದಂತೆ ಸ್ವತಂತ್ರ ಪ್ರತ್ಯಕ್ಷದರ್ಶಿಗಳಾದ ಆಸ 2, ಆಸ 3, ಆಸ 4 ಮತ್ತು ಆಸ 11ರವರು ಅಭಿಯೋಜನೆಗೆ ಪೂರಕವಾದ ಸಾಕ್ಷ್ಯ ನುಡಿದಿರುವುದಿಲ್ಲ. ಸದರಿಯವರು ಪ್ರತಿಕೂಲ ಸಾಕ್ಷಿಯಾಗಿರುವುದರಿಂದ ಅಭಿಯೋಜನೆ ಪ್ರಕರಣಕ್ಕೆ ತುಂಬ ಹಿನ್ನಡೆಯುಂಟಾಗಿರುತ್ತದೆ. ಉಳಿದಂತೆ ಆಸ 5, ಆಸ 6, ಆಸ 7, ಆಸ 8, ಆಸ 9ನೇದವರು ಸಾಕ್ಷ್ಯ ನುಡಿದರೂ ಸದರಿಯವರು ಅಧಿಕಾರಿ ವರ್ಗದ ಸಾಕ್ಷಿದಾರರಾಗಿದ್ದು ಸದರಿಯವರ ಸಾಕ್ಷ್ಯದ ಆಧಾರದ ಮೇಲೆ ಆರೋಪಿತರ ವಿರುದ್ಧ ಆರೋಪ ಸಾಬೀತಾಗಿರುತ್ತದೆ ಎಂದು ಒಪ್ಪಲು ಸಾಧ್ಯವಿಲ್ಲ. ಏಕೆಂದರೆ ಸದರಿಯವರ ಸಾಕ್ಷ್ಯಕ್ಕೆ ಪೂರಕವಾಗಿ ಸ್ವತಂತ್ರ ಸಾಕ್ಷಿದಾರರ ಸಾಕ್ಷ್ಯ ಲಭ್ಯವಿರುವುದಿಲ್ಲ. ತನಿಖಾಧಿಕಾರಿ ಸಾಕ್ಷ್ಯ ನುಡಿದರೂ ಸದರಿಯವರ ಸಾಕ್ಷ್ಯದ ಆಧಾರದ ಮೇಲೆ
ಆರೋಪಿತರ ವಿರುದ್ಧ ಆರೋಪ ಸಾಬೀತಾಗಿರುತ್ತದೆ ಎಂದು ಪರಿಗಣಿಸಲು ಬರುವುದಿಲ್ಲ. ಅಲ್ಲದೆ ನೀಪಿ ಒಂದು ಸ್ಥಳ ಪಂಚನಾಮೆಯ ಸಾಕ್ಷಿದಾರ ಆಸ-1 ಸಹ ಪ್ರತಿಕೂಲ ಸಾಕ್ಷಿಯಾಗಿದ್ದು ನೀಪಿ-1 ರುಜುವಾತಾಗಿರುವುದಿಲ್ಲ. ಆಸ-5, ಆಸ-6, ಆಸ-7, ಆಸ-8, ಆಸ-9 ಸಾಕ್ಷ್ಯ ನುಡಿದರೂ ಸದರಿಯವರ ಸಾಕ್ಷ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡುಬರುತ್ತದೆ. ಸಾಕ್ಷಿದಾರರ ಸಾಕ್ಷ್ಯದಲ್ಲಿ ಒಂದಕ್ಕೊಂದು ಪೂರಕ ಸಾಕ್ಷ್ಯ ಆಗಿರುವುದಿಲ್ಲ.